ಆಯುರ್ವೇದಿಕ ಅನ್ನೋದು ಒಂದು ಮಹಾದೊಡ್ಡ ವೃಕ್ಷ. ವಿಶೇಷವಾಗಿ ಹಸುಗಳಿಗೆ ಅದನ್ನು ಆಪ್ರೇಷನ್ ಮಾಡೋ ಮುಖಾಂತರ ಹಾಗೂ ಈ ಸತ್ತ ಕರು ಗರ್ಭಾವಸ್ಥೆಯಲ್ಲಿ ಇರಬೇಕಾದ್ರೆ ಸತ್ತು ಹೋಗಿರುವಂಥ ಕರುಗಳನ್ನು ತೆಗೆದಿರುವಂಥದ್ದು, ಹೀಗೆ ಹಲವಾರು ಕಾರ್ಯವನ್ನು ಅವರು ಈ ಆಯುರ್ವೇದಿಕ ಮೂಲಕನೇ ಮಾಡ್ತಾ ಇರೋದು ಸತ್ಯ. ಇಂಥ ಒಂದು ವಿಶೇಷ ವ್ಯಕ್ತಿಗಳನ್ನು ನಮ್ಮ ವಾಹಿನಿ ಮುಖಾಂತರ ತಮಗೆಲ್ಲ ಪರಿಚಯಿಸ್ತಾ ಇರೋದು ಒಂದು ವಿಶೇಷ. ಆ ದಿಸೆಯಲ್ಲಿ ಇವತ್ತು ನಾವು ಶ್ರೀಯುತರನ್ನು ಭೇಟಿಯಾಗೋಣ, ಅವರ ಅನುಭವಗಳನ್ನು ನಾವು ಅವ್ರ ಜೊತೆನೇ ಹಂಚಿಕೊಳ್ಳೋಣ. ಬನ್ನಿ. ನಾರಾಯಣ ಗಣಪತಿ ಹೆಗಡೆ, ಗವೇಗುಳಿ, ಆನಗೋಡು, ಯಲ್ಲಾಪುರ ತಾಲೂಕು. ನಾನು ಸಾಮಾನ್ಯವಾಗಿ ಸಾಧಾರಣ ತಿಳಿದಂಥದ್ದು ಥೈರಾಯ್ಡು, ಅಪೆಂಡಿಸು, ಆಲ್ಸರು, ಚರ್ಮರೋಗ, ಕಿವಿ ಕಡೆಗೆ ಇತರೆ ದನಗಳ ಸೇವೆಯಿಂದ ಕಾಲಿಗೆ ಏನೋ ಪೆಟ್ಟಾಯಿದ್ದು ಮತ್ತು ಕರ ತೆಗೆಯುವುದು ಅಥವಾ ನೆನೆ ಕೇಸು ಮತ್ತು ಕಣ್ಣಿನ ಯಾವುದೇ ತೊಂದರೆ, ಮೂಲವ್ಯಾಧಿ ಮನುಷ್ಯರಿಗೆ, ಕಿವಿ ಔಷಧಿ ಸಾಧಾರಣ ಸಾಮಾನ್ಯವಾಗಿ ಎಲ್ಲ ಥರದ ರೋಗಕ್ಕೂ ಸಾಧಾರಣ ಔಷಧಿ ಕೊಡುತ್ತೆ. ಕಾರ್ಯ ಕೃಷ್ಣ ಭಟ್ರು ಹೇಳುವವರು ಬಂದುಕೊಂಡು ಅವ್ರ ಕಲಿದ್ದ ಔಷಧಿ ಪ್ರಖ್ಯಾತವಾದ ಇದರ ಇಂತಿಂಥದ್ದು ಇಂತಿಂಥ ಗಿಡ ನೀವು ಬಂದರೆ ಇದೆಲ್ಲ ತೋರಿಸ್ತೆ ತಾನು ಹೇಳಿ ಎಲ್ಲವೂ ನನ್ನ ತಗೊಂಡು ಹೋಗ್ಕೊಂಡು ಔಷಧಿ ಪರಿಚಯ ಮಾಡಿಕೊಟ್ಟು ಇಂತಿಂಥದ್ದು ಇಂತಿಂಥ ಕೆಲಸ ಮಾಡ್ತು, ಇಂತಿಂಥ ನವಣಿ ಮಾಡ್ತು ಎಲ್ಲ ಹೇಳಿದೆ. ಅದೆಲ್ಲ ಸಿಲೆಕ್ಟ್ ಮಾಡಿಕೊಂಡು ನನ್ನ ಇದರೊಳಗೆ ನಾನು ಇಟ್ಕೊಂಡೆ. ನಾನು ಗಣಪತಿ ಅಂಥೇಳಿ ನನ್ನ ಹೆಸರು. ನಾನು ನಾರಾಯಣ ಹೆಗಡೆ ಅವ್ರ ಮಗ. ನಮ್ಮ ತಂದೆಯವರು ಮೂಲತಃ ಕೃಷಿಕರು ಮತ್ತು ಅವರು ಪಾರಂಪರಿಕವಾಗಿ ಔಷಧಿಯನ್ನು ಕೊಡ್ತಾ ಬಂದದ್ದು ಇದ್ದು, ಮತ್ತು ಈಗ ನಾವು ಅವರು ರಾತ್ರಿ ಹಗಲು ಹೇಳುವಂಥ ಇದಿಲ್ಲ, ದನಗಳಿಗೆ ಮತ್ತು ಪ್ರತಿಯೊಂದು ಪ್ರಾಣಿಗಳಿಗೆ ಈಗ ಸಾಧಾರಣವಾಗಿ ಬೆಕ್ಕು, ನಾಯಿ ಇಂಥದ್ದೆಲ್ಲ ಪ್ರಾಣಿಗೆ ಔಷಧಿಯನ್ನು ಮಾಡ್ತಾ ಹೆಚ್ಚಿನವಾಗಿ ದನಕ್ಕೆ ಮಾಡ್ತಾ ಈಗ ಅವರು ರಾತ್ರಿ ಹಗಲು ಹೇಳುವಂಥ ಭೇದ ಇಲ್ಲದ್ದೇ ಮಾಡ್ತಾ ಇದ್ದು ನಮ್ಮದೇ ಒಂದು ಸ್ವಂತ ಎಮ್ಮೆ ಕರ ಕಾಲು ಮುರ್ಕೊಳ್ತು. ಇವರೆಲ್ಲ ಹೇಳಿಕೊಟ್ಟ ಔಷಧಿ ನಾವು ಪ್ರಯೋಗ ಮಾಡ್ಲಿಕ್ಕಲ್ಲಿ ಹೇಳ್ಕೊಂಡು ಅದಕ್ಕೆ ಕಾಲು ಮುರಿದಂಥ ಕೇಸಿಗೆ ಅದು ಎಲ್ಲದೂ ಕೂಡಿಸಿ ಮದ್ದು ಇದು ಎಲ್ಲ ಮಾಡಿ ಬಡಿದು 21 ದಿನದೊಳಗೆ ನೋಡಿದೆ. ಒಡೆದೋಗಿತ್ತಿಲ್ಲ, ಒಡೆದ್ರೆ ಕೀವು ಏನಾದ್ರು ಆಗ್ತು, ಅದು ಒಡೆದಿತ್ತಿಲ್ಲ ಹೊರಗಿನ ಚರ್ಮ ಕಡೆಗೆ ಗಟ್ಟಿ ಆಗ್ತಾ ಬಂತು. ಅದಕ್ಕೆ ಏನೇನು ಬೇಕು ಹೇಳಿ ಮತ್ತೆ ವಾರಕ್ಕೆ 2 ಸಲ ಬಿಚ್ಚಿ ಮತ್ತೆ ಪ್ರಾಕ್ಟಿಕಲ್ ಮಾಡಿ ಜಾಯಿಂಟ್ ಮಾಡಿ ಇಷ್ಟೆಲ್ಲ ಮಾಡಿದೆ. ಅದು ಕಡೆಗೆ ಕಾಲು ಮುರಿಯೋದೇ ಗೊತ್ತಾಗುವಂಗಿಲ್ಲ, ಅಷ್ಟು ಶುದ್ಧತೆ ಆಗಿ ಕಾಲು ನಡ್ಕೊಂಡು ತಿರುಗುವಷ್ಟು ರೆಡಿ ಆಯ್ತು. ಹವ್ಯಕ ಕೃಷಿ ರತ್ನ ಹೇಳುವಂಥ ಬಿರುದನ್ನು ಕೊಟ್ಟಿದ್ದ. ಈಗ ಅದು ನಮ್ಗೆ ಭಾಳ ಖುಷಿ ಅನಿಸಿದ್ದು. ಹೀಗಾಗಿ ನಾವು ಕೆಲವೊಂದೊಂದು ಇದಕ್ಕೆಲ್ಲ ಅವರಿಗೆ ಭಾಳ ಸಪೋರ್ಟ್ ಮಾಡ್ತಾ ಇದ್ದೇವೆ ಮನೆಯಿಂದವ. ಆಗ ನನಗೆ ಖುಷಿ ಆಯ್ತು, ಅರೆ ಇಂಥ ಎರುಗು ಮುರಿದ್ದು ಇಂಥದ್ದು 2 ಕಡೆ ಮುರಿದ್ದು ತಾನೇ ಸೆಟ್ ಆತೇಳಿ ಹೇಳುವಂಥದ್ದು ನನಗೆ ಆಶ್ಚರ್ಯ ಆಯ್ತು. ದನ ತಿರುಗೋಲಿವರೆಗೆ ಅವಕ್ಕೆ ಪಾರ್ಮಿತಿಕಲ್ಲಿ ಕಾಲು ಕೊಡ್ಲಾಗ ಮಾಡ್ಲಾಗ ಹೇಳುವಂಥದ್ದೇನು ಇಲ್ಲಿ ಕಾಲು ಕೊಟ್ಕೊಂಡೇ ಹೋಗ್ತು. ಇಂಥದ್ದು ಮಾಡ್ಲಾಗ ಅವಕ್ಕೆ ಮನುಷ್ಯಾವಸ್ಥೆ ಸ್ಥಿತಿ ಇಲ್ಲದಕ್ಕೆ ಅರೆ ಇಷ್ಟು ಬೇಗ ಗುಣ ಆಯ್ತು ಹೇಳಿ ಕಡೆಗೆ ನಾನು ಅಂಥದ್ದು ಕಾಲು ಮುರಿದಂಥ ಕೇಸನ್ನು ಎಷ್ಟೋ ಕಡೆಗೆ ಆಯ್ತು, ಹಿಂಗೆ ಆಯಿತು ನೋಡುವ ಹೇಳ್ಕೊಂಡು ಮಾಡ್ತಾ ಹೋದೆ. ಅಕಸ್ಮಾತ್ತಾಗಿ ದನಕ್ಕೆ ಏನೋ ಪೆಟ್ಟು ಆಗಿ ಕಾಲು 2 ಕಡೆಗೆ ಕಟ್ಟಾಗಿ ಮುರಿದು ಎಲುಗುನ ಚೂರು ಒಳಗೆ ಉಳಿದು ಹೀಗೆಲ್ಲ ಆದರೆ ನಾವು ಗಾಯ ವಾಸಿ ಮಾಡಲಾಗ್ತಿಲ್ಲ. ಅಂಥ ಸಂದರ್ಭದಲ್ಲಿ ಅದನ್ನು ಚರ್ಮ ಒಡಿಲಿಲ್ಲ ಹೇಳಾದರೂ ನಾವು ಅದನ್ನು ಹೊಡೆದು ತೆಗೆದು ಅದರ ಏನಿದ್ದು ಒಳಗೆ ಎಲುಗಿನ ಚೂರು ಎಷ್ಟಿದ್ದು ಅಷ್ಟು ತೆಗೆದು ನಾವು ಕೆಲವೊಂದು ಔಷಧಿ ಇದು ಎಲ್ಲ ಹಾಕಿ ಸಾಧಾರಣ 4 ಇಂಚು ಎಲುಗು ಸಹಿತ ನಾನು ತೆಗೆದು ಅದು ಕರ್ಗಾಸ್ತ್ರದಲ್ಲಿ ಅದನ್ನು ಕೊಯ್ದು ಆಮೇಲೆ ಕೊಯ್ದು ಅದನ್ನು ಗಾಯ ಏನಿದ್ದೋ ಅದಕ್ಕೆ ಔಷಧಿ ಹಾಕಿ 3 ದಿನಕ್ಕೆ ಬ್ಯಾಂಡೇಜ್ ಮಾಡ್ತೆ. ಬ್ಯಾಂಡೇಜ್ ಮಾಡಿ ಆ ಗಾಯ ಇದ್ದ ಜಾಗದಲ್ಲೇ ಓಪನ್ ಮಾಡಿಕೊಡ್ತೆ. ಓಪನ್ ಮಾಡಿದ್ದಕ್ಕೆ ಬೇರೆ ಅರಿವೆ ಮತ್ತು ಹತ್ತಿ ಔಷಧಿ ಹಾಕಿ ಆ ರಸ್ಗೆ ಕೀವು ಆಗದ್ದಂಗೆ ಅದು ರಕ್ಷಣೆ ಮಾಡಿ ಅಷ್ಟು ದಿನ ಮೇಲೆ ಮತ್ತೆ ಕರೆಕ್ಟಾಗಿ ಅದಕ್ಕೆ ಬೇಕಪ್ಪ ಗಾಯ ರಸ್ಗೆ ಎಲ್ಲ ಒಣಗಿತ್ತು ಹೇಳದೆ ಬ್ಯಾಂಡೇಜ್ ಮಾಡ್ತೆ.
ಇಂಥದ್ದು ಸಹಿತ ಸಾಧಾರಣ ಒಂದೂವರೆ ತಿಂಗಳದೊಳಗೆ ಪೂರ್ಣ ವಾಸಿ ಮಾಡ್ತೇವೆ. ಎಲ್ಲಿಗೆ ಪೂರ್ಣ ತೆಗೆದ್ದು ಇದ್ದು ಎಷ್ಟೋ ಕಡೆಗೆ ಇಂಥದ್ದು ಮಾಡಿ 4 ಇಂಚು 5 ಇಂಚು ಹೀಗೆಲ್ಲ ಪೂರ್ಣ ತೆಗೆದು ಗಾಯ ಗುಣ ಆಗಿ ನಡೆಯುವಷ್ಟು ತಯಾರು ಮಾಡಿ ಕೊಡ್ತದೆ. ನನ್ನ ಹೆಸರು ವಿಮಲಾ ನಾರಾಯಣ್ ಹೆಗಡೆ ಅಂತ. ನಾನು ನಾರಾಯಣ್ ಹೆಗಡೆ ಅವ್ರ ಮಗಳು. ನಾವು 4-5 ಜನ ಮಕ್ಕಳು ಅವರಿಗೆ. ಆದರೂ ನಮಗೆಲ್ರಿಗೂ ಚಲೋ ಮಾಡಿ ನೋಡ್ಕೊಂಡಿದ್ರು. ಎಷ್ಟೇ ಕಷ್ಟ ಆದರೂ ನಮಗೆ ಒಂಚೂರು ತೊಂದರೆ ಕೊಡದೆ ಎಲ್ಲ ರೀತಿಯಿಂದನೂ ಸಹಕರಿಸಿದ್ರು. ನಾವು ಅವ್ರ ಮಕ್ಕಳಾಗಿರೋದಕ್ಕೆ ನಮ್ಗೆ ಖುಷಿ ಇದ್ದು ಕೃತಜ್ಞತೆ ಅವರಿಗೆ ಯಾವಾಗಲೂ ತಿಳಿಸ್ತು. ನಾವು ಅವ್ರ ಮಕ್ಕಳಾಗಿ ಯಾವಾಗಲೂ ಅವ್ರಿಗೆ ದೇವ್ರ ಆಯುಷ್ಯ ಆರೋಗ್ಯ ಒಳ್ಳೇದು ಮಾಡಲಿ ಅಂತೇಳಿ ದೇವ್ರ ಹತ್ರ ನಾವು ಬೇಡ್ಕೊಳ್ತಾ ಯಾವಾಗಲೂ. ಕಡೆಗೆ ನನಗೆ ಸನ್ಮಾನ ಮಾಡಿ ತಿರುವತ್ತಿಗೆ ತಗೊಂಡು ಹೋಗ್ಕೊಂಡು ನನಗೆ ಸನ್ಮಾನ ಮಾಡಿ ನನಗೆ ಬೆಂಗಳೂರಲ್ಲಿ ನಿಮಗೆ ಆಫೀಸು ಎಲ್ಲ ಇದ್ದು ಒಂದು ಸಲ ಬನ್ನಿ ಹೇಳ್ಕೊಂಡು ತಗೊಂಡು ಹೋಗಿ ನನಗೆ ರೂಮಿನ ವ್ಯವಸ್ಥೆ ಎಲ್ಲ ಮಾಡಿ ನನ್ನ ಬಗ್ಗೆ ಗೌರವ ಸಮರ್ಪಣೆ ಮಾಡಿ ನಾನು ಮನೆಗೆ ಬಂದೆ. ಮನೆಗೆ ಬಂದು ಪ್ರತಿನಿತ್ಯ ಇದು ಹಿಂಗೆ ದನದ ಸೇವೆ, ಮನುಷ್ಯರಿಗೆ ಔಷಧಿ ಗಿಡಮೂಲಿಕೆ ಎಲ್ಲ ಕೊಡ್ತಾ ಬಂದು ಅದು ಪಬ್ಲಿಕ್ ಹಾಕ್ಕೊಂಡು ಇಂತಿಂಥವ್ರು ಇಂತಿಂಥ ಕೇಸ್ ಆಯಿತು ಅಂದು. ನನ್ನ ಹೆಸರು ಸುಶೀಲ. ಎಲ್ಲ ಔಷಧಿ ಕೊಟ್ಟೋದೆಲ್ಲ ಬಂದವ್ರಿಗೆ ಕೊಡ್ತೇನೆ. ಮತ್ತು ನನಗೆ ಗೊತ್ತಿದ್ದದಂಥದ್ದೆಲ್ಲ ನಾನೇ ಹೇಳ್ತೇನೆ. ಎಷ್ಟು ಔಷಧಿ ನನಗೆ ಗೊತ್ತಿದೆ ನಾನೇ ಹೇಳ್ತೇನೆ. ಮತ್ತು ಫೋನದಲ್ಲೆಲ್ಲ ಕೇಳ್ತಾರೆ, ಅವರಿಗೆಲ್ಲ ಹೇಳೋದು. ಕಡೆಗೆ ಒಂದು ಕಡೆಗೆ ಹೀಗೆ ನನಗೆ ಗುರುಗಳ ಆಜ್ಞೆ ಇದಕ್ಕೆ ಹೋಗಿ ಹೇಳುವಂಗಾಯ್ತು. ಆಗ ಗುರುಗಳು ಏನಂದ ಅಂದರೆ, ಪರ್ಕಳಿ ಶ್ರೀನಿವಾಸ ಆಚಾರ್ಯರು, ನೀವು ಔಷಧಿ ಕೊಡುವುದು ಹೌದು, ಆದರೆ ನೀವು ಅದಕ್ಕೆ ಇಂಥ ದಿನ ಹೇಳುವಂಥದ್ದು ಇಂಥದ್ದೆಲ್ಲ ಇಟ್ಕೊಂಡಿರೋ ಏನು ಹೇಳಿ ನನಗೆ ಕೇಳ್ದ. ಆದರೆ ನಾನು ಅದು ಇಂತಿಂಥ ಆಮೆ ಸೂತಿಕ ಇಂಥದ್ದೆಲ್ಲ ಹೇಳ್ದೋ ಎಷ್ಟು ಜನ ಆಗ ಕೊಡ್ಲಾಗ, ಮತ್ತು ಸಂಧೆ ಆದ್ಮೇಲೆ ಕೊಡ್ಲಾಗ ಎಲ್ಲ ಹೇಳ್ದೋ. ಆಗ ನೀವು ಹಾಗಲ್ಲ, ಯಾವ ಟೈಮಿಗೂ ಕೊಡ್ಲಕ್ಕು ನಿಮ್ಮ ಔಷಧಿ ಕೊಡುವಂಥ ಜಾಗಗಳಿದ್ದಾಗ ದೇವ್ರ ಮುಂದೆ ಭೂಮಿ ಮೇಲೆ ಕಾಯ ಅವು ಕೊಟ್ಟಂಥ ಕಾಣಿಕೆಯನ್ನು ಇಟ್ಟು ವಿದ್ಯೆ ಇದ್ದಾಗ ಅವನಿಗೆ ಎಷ್ಟೊತ್ತಿಗೂ ಭೂಮಿ ಗಾಳಿ ಸೂರ್ಯ ಚಂದ್ರ ಇರುವಲ್ಲಿವರೆಗೂ ಅದು ಸಂಬಂಧ ಇಲ್ಲ ಹೇಳಿ ನನಗೆ ಆಜ್ಞೆ ಮಾಡ್ದ. ನೀವು ಯಾವಾಗಲೂ ಇದಲ್ಲ, ಯಾವಾಗಲೂ ಕೊಡ್ಬೋದು. ಗಣಪತಿ ಹೆಗಡೆ ಅವರು ಗವೇಗುಳಿ, ಇವ್ರ ಮನೆಗೆ ನಾವು ನಮ್ಮ ಚಾನೆಲ್ ಸಲುವಾಗಿ ಶೂಟಿಂಗಿಗೆ ಬಂದಿದ್ದರು. ಅಂಥ ಸಂದರ್ಭದಲ್ಲಿ ಈ ಫರ್ನಾಂಡಿಸ್ ಮಂತಂದವರು ಓಡೋಡಿ ಬಂದರು. ಅವರ ಹಸುವಿನ ಕಾಲು ಮುರಿದೋಯ್ತು. ತಕ್ಷಣದಲ್ಲಿ ನಮ್ಮ ಶೂಟಿಂಗನ್ನು ಅರ್ಧಕ್ಕೆ ಅವರು ಮೊಟಕುಗೊಳಿಸಿ ಧಾವಿಸಿ ಓಡಿ ಬಂದರು. ಅವರಿಗೆ ಮೊದಲನೇ ಆದ್ಯತೆ ಈ ಹಸುವಿನ ಸೇವೆ. ಆ ಒಂದು ಸೇವೆಗೆ ಧನ್ಯವಾದ. ಅವರು ರಾತ್ರಿ ಆಗಲಿ ಹಗಲಾಗಲಿ ಯಾವಾಗಾದರೂ ಕರೀಲಿ, ಅವರು ದುಡ್ಡಿನ ಆಸೆಗಾಗಿ ಮಾಡುವಂಥವ್ರಲ್ಲ. ಇಲ್ಲೆಲ್ಲ ಈ ಮಂತಂದವರೆಲ್ಲ ಹೇಳಿದ್ರು, ತುಂಬ ಖುಷಿ ಅನ್ನಿಸ್ತು. ಅವ್ರ ಸೇವೆಗೆ ನಮ್ಮ ಅನಂತ ಧನ್ಯವಾದ. ನನ್ನ ಹೆಸರು ಸಿರಿಲ್. ಹೋದ ವರ್ಷ ಒಂದು ಆಕಳ ಕಾಲು ಮುರಿದಿತ್ತು ನಮ್ಮದು. ಅದು ಅವರೇ ನಾರಾಯಣ ಭಟ್ರು ಬಂದು ಅದಕ್ಕೆ ಔಷಧ ಎಲ್ಲ ಕಟ್ಟಿದ್ರು, ಅದು ಸರಿ ಆಯಿತು. ಈಗ ಮತ್ತೊಂದು ಆಕಳ ಕಾಲು ಮುರಿದದೆ, ಅದಕ್ಕೆ ಈಗ ಎಲ್ಲ ಔಷಧ ಕಟ್ಟಿದ್ರು ಅವರು. ಅದು ಈಗ ಸರಿ ಆಗ್ತದೆ ಅದು. ಇಷ್ಟು ವರ್ಷದಿಂದ ಎಷ್ಟೋ ಗಿಡಮೂಲಿಕೆ ಔಷಧಿ ಮತ್ತು ದನದ ಸೇವೆ ಇಂಥದ್ದು ನಾವು ಕೆಲವೊಂದು ಈ ದನಕ್ಕೆ ಮಾಡುವಾಗ ಕೆಲವೊಂದು ಖರ್ಚು ಮಾಡೋಕ್ಕಾಗ್ತು. ಖರ್ಚು ಮಾಡಿದಾಗ ಅದ್ರ ತಗೊಂಡು ನಮ್ಮ ಚಾರ್ಜ್ ಏನಿದ್ದು ಹೇಳಿ ಒಂದು ರೀತಿವತ್ತು ನೋಡಿಕೊಂಡು ಅದು ಎಷ್ಟು ಹೇಳಿ ಅದು ಇಂತಿಷ್ಟೇಯ ಹೇಳಿ ಒಂದು 2-3 ಕಡೆಗೆ ಹೋಗೋದಿದ್ದು ಹೇಳಾದರೆ ಎಲ್ಲಕ್ಕೂ ಒಂದು ಗಾಡಿ ಪೆಟ್ರೋಲ್ ಚಾರ್ಜು ಹೇಳಿ ಒಂದು 100 ರೂಪಾಯಿ ಬೀಳ್ತು ಹೇಳಾದರೆ ಎಲ್ಲಕ್ಕೂ ನಾವು ಹೋದಲ್ಲಿ ಒಂದು 2 ಜನದ ಕಡೆಗೆ ಹೋದೆ ಹೇಳಾದರೆ 50 ರೂಪಾಯಿ ಹಾಕ್ಕೊಂಡು 100 ರೂಪಾಯಿ ತಗೊಳುತ್ತೆ. ಹೀಗೆಯ ಕಡೆಯಲ್ಲಿ ನಾವು ಮಾಡುವಂಥ ಕೆಲಸದ ಇದ್ರ ಬಗ್ಗೆ ಖುಷಿಯಿಂದ ಏನು ಕೊಡ್ತೀವಿ ಕೇಳ್ಕೊಂಡು ಇಂತಿಷ್ಟೇ ರೇಟುಗಳಲ್ಲೇ ನಮ್ಮ ಖರ್ಚು ಮತ್ತು ಇದು ಎಲ್ಲ ಹೋದಾಗ ಇಂತಿಷ್ಟು ಹೇಳಿ ಲೆಕ್ಕ ಹೇಳ್ಕೊಂಡು ತಗತ್ತೆ. ಅಲ್ಫೋನ್ಸ್ ಪೇದ್ರು ಆಚೆ ಹೇಳಿ ನಾನು ಆಕಳ ಕರಿಗೆ ಕಾಲು ಮುರಿದದೆ. ಈ ಗಮ್ಮೆಗುಳಿ ಭಟ್ರು ಬಂದು ಅವರು ಕಾಲು ಸರಿ ಕಟ್ಟಿ ಎಲ್ಲ ಬ್ಯಾಂಡೇಜ್ ಹಾಕಿ ಕಟ್ಟಿ ಸರಿ ಮಾಡಿದ್ದಾರೆ. ರಾತ್ರಿಗೆ ಹಗಲಿಗೆ ಎಲ್ಲ ಬಂದು ಸರಿ ಮಾಡಿ ಹೋಗ್ತಾರೆ ಅವರು. ಧನ್ಯವಾದ. ಕೆಲವೊಂದು ಹೀಗೆ ದನಕ್ಕೆ ಪ್ರಯೋಗ ಮಾಡ್ತಾವ, ಕಾಲಾಂತರದಲ್ಲಿ ಒಂದೊಂದು ಹೊಸ ಪ್ರಯೋಗ ಕಾಣ್ತಾ ಒಳತ್ತು. ಆದರೆ ಅದು ಎಂಥರದ್ದು ಹೇಳ್ಕೊಂತಿಲ್ಲ. ಎರಡೂ ಎಮ್ಮೆ ದನಕ್ಕೆ ಎಲ್ಲವ ಕಣ್ಣು ಬೆಳ್ಳಗಾಗಿ ಮತ್ತು ಬಾಯಲ್ಲಿ ಮೂಗಿನಲ್ಲಿ ರಕ್ತ ಬರುವಂಥದ್ದು ಸಮಸ್ಯೆ ಕಂಡು ಬರ್ತಾ ಒಳತ್ತು. ಆದರೆ ಅದು ಎಂಥ ಕೇಸುಗಳು ಯಾರಿಗೂ ಗೊತ್ತಾಗಿದೆ. ನಾವು ಅದಕ್ಕೆ ಭಾರಿ ಚಿಂತನೆ ಮಾಡಿದೆವು. ಹೀಗೆ ಮೂಗಿನಲ್ಲಿ ಬಾಯಲ್ಲಿ ರಕ್ತ ಬಂದರೆ ಸ್ವಲ್ಪ ಮಜ್ಜಿಗೆ ಮತ್ತು ಸಕ್ಕರೆ ಕೊಬ್ಬರಿ ಎಣ್ಣೆ ಹಾಕಿ ಕುಡಿಸಿದರೆ ರಕ್ತ ಬೀಳೋದು ಕಡಿಮೆ ಆಯಿತು.
ನಾನು ಅದು ಒಂದು ಎಮ್ಮೆಗೆ ಕುಡಿಸಿದೆ. ಆಗ 2 ದಿನ ಕುಡಿಸೋವರೆಗೆ ರಕ್ತ ಬೀಳೋದು ಇದು ಮಾಡುವಂಥದ್ದು ಇದು ಕಡಿಮೆ ಆಗ್ತಾ ಬಂತು. 75 ವರ್ಷದ ಈ ಇಳಿಯ ವಯಸ್ಸಿನಲ್ಲೂ ಸಹಿತ ಶ್ರೀಯುತ ನಾರಾಯಣ ಹೆಗ್ಡೆಯವರು ಈ ಕೆಲಸದ ವೈಖರಿ 18ರ ಯುವಕರನ್ನು ಸಹಿತ ನಾಚಿಸುವಷ್ಟು ಒಂದು ಕ್ರಿಯಾಶೀಲತೆ, ಪ್ರಯೋಗಾತ್ಮಕವಾದ ಚಿಂತನೆ, ಹೀಗೆ ಹಲವಾರು ಅಂಶಗಳನ್ನು ಹೊಂದಿರುವಂಥವರು. ಅವರು ಆರೋಗ್ಯದ ಗುಟ್ಟು ಬಹುಶಃ ಅದೇ ಆಗಿರ್ಬೋದು. ಇಂಥ ಸಾಧಕರನ್ನು ನಮ್ಮ ವಾಹಿನಿ ಮುಖಾಂತರ ತಮಗೆಲ್ಲ ಪರಿಚಯಿಸ್ತಾ ಇರೋದಕ್ಕೆ ನಾವು ಧನ್ಯ. ನಮಸ್ಕಾರ.